ಭೂತಾಳಿ ತೋರಿಸಿದ್ರಿ. ಈಗೊಂದು ವನಮೂಲಿಕೆ ಗಿಡಮೂಲಿಕೆನ ನಾವು ನಿಮ್ಗೆ ಪರಿಚಯ ಮಾಡ್ತಾ ಇದ್ದೀವಿ. ಅದು ಯಾವುದಂತಂದರೆ ಹುಲಿ ಉಗುರು ಭೂತಾಳಿ ಅಂತ ಕರಿತೀವಿ. ಒಂದೊಂದು ಊರಲ್ಲಿ ಒಂದೊಂದು ಥರ ಕರೀತಾರೆ. ನಮ್ಮ ಕಡೆ ಇದನ್ನು ಹುಲಿ ಉಗುರು ಭೂತಾಳಿ ಅಂತ ಕರೀತಾರೆ. ನೋಡಿ ಫ್ರೆಂಡ್ಸ್, ಇದೆ ಹುಲಿ ಉಗುರು ಭೂತಾಳಿ. ನಿಮ್ಮ ಕಡೆ ಏನಂತಾರೆ ಅಂದರೆ ಕಾಮೆಂಟಲ್ಲಿ ತಿಳಿಸಿ. ಹುಲಿಗೆ ಉಗುರು ಹೆಂಗಿರುತ್ತೋ ಅದೇ ಥರ ಇರುತ್ತೆ ಇದು ನೋಡೋಕ್ಕೆ. ನೋಡಿ ನಮ್ಮವ್ರು ತೋರಿಸ್ತಾ ಇದ್ದಾರೆ. ಸ್ವಲ್ಪ ಹತ್ರ ಗಿಡ ಅದೆಲ್ಲೇ ಹಿಂಗೋಗಿದೆ ಸ್ವಲ್ಪ ನೋಡಿ. ಹುಲಿಗೋರು ಗಿಡ ಫ್ರೆಂಡ್ಸ್, ಈಗ ಇದು ಏನು ಉಪಯೋಗ, ಇದು ಯಾವ ರೀತಿ ಉಪಯೋಗಿಸ್ಕೋಬೇಕು, ಇದರಿಂದ ಏನು ಅನುಕೂಲ ಅನ್ನೋದು ನಮ್ಮ ಗುರುಗಳು ತಿಳಿಸ್ಕೊಡ್ತಾರೆ. ನಮ್ಮ ಗುರುಗಳ ಹೆಸರು ಮುನಿರಾಜು, ಓಂ ಶಕ್ತಿ ಆರಾಧಕರು. ಗುರುಗಳೇ ಮಾತಾಡಿ. ಇದು ಹುಲಿ ಉಗುರು ಗಿಡ. ಇದ್ರ ಏನಿಂದ ಬೆನಿಫಿಟ್ ಅಂತ ಇವಾಗ ಆಲ್ರೆಡಿ ಆ ಯೂಟ್ಯೂಬ್ಗಳೆಲ್ಲ ನೋಡ್ತಾ ಇದ್ರ. ಇದು ಏನೇನು ಕೆಲಸಕ್ಕೆ ಆಗಿ ಬರುತ್ತೆ. ಇದು ಈ ಉಗುರುಗಳು ಹುಲಿಗೆ ಹೆಂಗಿರ್ತಾವೋ ಹಂಗೆ ಇರ್ತವೆ. ಇದನ್ನ ಏನು ಮಾಡ್ತಾರೆ ಅಂದರೆ ತಗೊಂಬಂದು ದೇವಾಭೂತ ಬಿಡ್ಸೋಕೆ ಉಪಯೋಗ ಮಾಡ್ತಾರೆ. ಈ ತಾಯ್ತಗಳು ಹಾಕೋಕೆ ಉಪಯೋಗ ಮಾಡ್ತಾರೆ. ಇದು ಏನಕ್ಕೆ ಉಪಯೋಗ ಮಾಡ್ತಾರೆ ಅಂದರೆ ಉಗ್ರ ಭೂತಾಳಿ ಅನ್ನೋದು ಈ ಉಗ್ರ ಭೂತಾಳಿ, ಬಿಳಿ ಭೂತಾಳಿ, ಕರಿ ಭೂತಾಳಿ, ರಕ್ತ ಭೂತಾಳಿ ಮತ್ತು ನಾಗ ಭೂತಾಳಿ, ಈ ಭೂತಾಳಿಗಳೆಲ್ಲ ಪುಡಿ ಮಾಡಿ ಬೇರುಗಳು ಸಾಧನೆ ಮಾಡಿಕೊಂಡು ಪುಡಿ ಮಾಡಿ ತಾಯ್ತಗಳಿಗೆ ಉಪಯೋಗ ಮಾಡ್ತಾರೆ. ತಾಯ್ತಗಳಿಗೆ ಏನಕ್ಕೆ ಉಪಯೋಗ ಮಾಡ್ತಾರೆ ಅಂದರೆ ಈ ಭೂತಾಳಿಗಳು ಇರುವಾಗ ಶಿವ ಮಂತ್ರ ಹೇಳ್ತಾರೆ. ಯಾವುದೋ ರುದ್ರ, ವೀರಭದ್ರ, ಮುನೇಶ್ವರ, ಕಾಳಭೈರವ, ಕರ್ಪ ಶಂಭು, ಹಾಗೋರ ಭೂತನಾಯಕ ಅಂದರೆ ಭೂತಗಳೆಲ್ಲ ಇರೋದು ಶಿವನು ಪಾದದ ಕೆಳಗೆ. ಆ ಭೂತ ಮಂತ್ರ ನಾವು ಹೇಳ್ತಾ ಇದ್ದಾಗ ಏನಾಗುತ್ತೆ ಅಂದರೆ ಆ ಭೂತಗಳು ಅನ್ನೋದು ಅವ್ರ ತಡಿಗೆ ಬರಲ್ಲ, ಇದ್ರೂ ಓಡೋಗ್ತವೆ. ಅದರಿಂದ ಅವ್ರಿಗೂ ನಾವು ಬ್ಲ್ಯಾಕ್ ಮ್ಯಾಜಿಕ್ ರಿಮ್ಮಾಗಿ ಸ್ಲಿಮ್ ಆಗಿರ್ತಾರೆ. ಆವಾಗ ಇದಕ್ಕೆ ಉಪಯೋಗ ಮಾಡೋಕೆ ಅಮಾವಾಸ್ಯೆ ಟೈಮಲ್ಲಿ ಪುಷ್ಪ ನಕ್ಷತ್ರದಲ್ಲಿ ಮಂತ್ರ ಪಠಣ ಮಾಡಿ ಇದ್ರಿಗೂ ನೋವಾಗುತ್ತೆ. ಇದ್ರಿಗೂ ಜೀವ ಅಲ್ವಾ, ಇದ್ರಿಗೂ ನೋವಾಗುತ್ತೆ. ಮುಂಚೆನೇ ಹೋಗ್ಬಿಟ್ಟು ನೀನು ನೋವು ಕೊಟ್ಟು ನಾನು ತೊಗೊಂಡೋಗ್ತಾ ಇದ್ದೀನಿ ಈ ಗಿಡಮೂಲಿಕೆನ. ಇದ್ರ ಸರ್ವಶಕ್ತಿನ ಹತ್ರ ಮಾಡ್ಕೊ, ನೈವೇದ್ಯ ಕೊಟ್ಟು ಒಂದು ಚುಮ್ ನೀರು ಹಾಕಿ ಸರ್ವಶಕ್ತಿನ ಹತ್ರ ಮಾಡ್ಕೊ. ನಾಳೆ ಬೆಳಗ್ಗೆ ಬಂದು ನೀನು ಶಕ್ತಿ ತೊಗೊಂಡೋಗಿ ನಾನು ತಾಂತ್ರಿಕ ವಿದ್ಯೆಯಲ್ಲಿ ಉಪಯೋಗ ಮಾಡ್ಕೊತೀನಿ ಅಂತ ಈ ಗಿಡಕ್ಕೆ ಹೇಳ್ಬಿಟ್ಟು ಬರ್ತಾರೆ. ಮತ್ತೆ ಬೆಳಗ್ಗೆ ಸೂರ್ಯ ಹುಟ್ಟಕ್ಕೆ ಮುಂಚೆ ಹೋಗಿ ಸೂರ್ಯ ಕಡೆ ಹೋಗಿರೋ ಬೇರು ಇದು ಸಾಧ್ಯ ಮಾಡ್ತಾರೆ. ಈ ಕಡ್ಡಿ ಈ ಬೇರು ಎರಡು ಸಾಧ್ಯ ಮಾಡ್ಕೊಬಂದು ಕಡ್ಡಿಗಳು ಮನೆ ಬಾಗಿಲುಗಳು ಕಟ್ಟಕ್ಕೆ ಕೊಡ್ತಾರೆ. ಈ ಮತ್ತೆ ಇದು ಬೇರು ತಾಯ್ತಗಳಿಗೆ ಹಾಕ್ತಾರೆ. ನೆಗೆಟಿವ್ ಎನರ್ಜಿ ಕ್ಲಿಯರ್ ಆಗುತ್ತೆ. ಇದು ತೊಗೊಂಡೋಗ್ಬೇಕಂದ್ರೆ ಗುರುಗಳ ಮುಖಾಂತರ ದೀಕ್ಷೆ ಪಡೆದಿರಬೇಕು. ದೀಕ್ಷೆ ಅಂದರೆ ಎಲ್ಲಂದ್ರಲ್ಲಿ ಕೊಡಲ್ಲ, ಹರಿಯ ನೀರಲ್ಲಿ ದೀಕ್ಷೆ ಕೊಡೋದು. ಅದು ಆ ಭಾನುವಾರ ಅಮಾವಾಸ್ಯೆ ಬಂದರೆ 11 ಗಂಟೆ ರಾತ್ರಿಯಿಂದ 1 ಗಂಟೆವರೆಗೂ ಅದು ದೀಕ್ಷೆ. ಭಾನುವಾರ ಅಮಾವಾಸ್ಯೆ ಬಂದ ಪ್ರಕೃತಿ ವಿದ್ಯೆಯಲ್ಲಿ ದೀಕ್ಷೆ ಕೊಟ್ಟ ಹರಿಯ ನೀರದಲ್ಲಿ ಅದು ಎಷ್ಟು ಬೆನಿಫಿಟ್ ಇರ್ತೈತೆ ಅಂತ ಅರ್ಧ ಜನ ಗೊತ್ತು, ಅರ್ಧ ಜನ ಗೊತ್ತಿಲ್ಲ. ಅದು ಯಾರು ಗೊತ್ತಾಗುತ್ತೋ ಅವ್ರು ಮಾತ್ರ ಇದು ಉಪಯೋಗ ಮಾಡಿ. ಗೊತ್ತಿಲ್ಲದವರೆಲ್ಲ ಉಪಯೋಗ ಮಾಡ್ಕೋಬೇಡ್ರಿ. ಯಾಕಂದರೆ ತಾಂತ್ರಿಕ ತಂತ್ರ ಮಂತ್ರ ಕರೆಕ್ಟಾಗಿ ಹಾಕಿದ್ರೆ ಅದು ಹಾಕೋದು. ಇಲ್ಲಾಂದರೆ ತಂತ್ರ ವಿದ್ಯೆ ಆಗ್ಬಿಡುತ್ತೆ. ನಮ್ಮ ಮಂತ್ರ ನಮಗೆ ರಿಟರ್ನ್ ಹೊಡಿತೈತೆ. ಮಂತ್ರ ಕರೆಕ್ಟಾಗಿ ಉಚ್ಚಾಟನೆ ಮಾಡಿ ತೊಗೊಂಡೋದ್ರೆ ಇದು ಸಾಧನೆ ಮಾಡಿಕೊಂಡ್ರೆ ಒಂದು 10% ರೋಗ ಇದರಿಂದ ವಾಸಿ ಮಾಡ್ಬೋದು.